ನಮಸ್ಕಾರ, ನಿಮ್ಮ ಹುಡುಗ ಕೊಟರಾಜಣ್ಣ. ಇಲ್ಲಿ ಕಂಬದಿಂದ ನೋಡ್ರಿ, ಆ ಕಂಬ ತೋರಿಸ್ತೀನಿ ನೋಡ್ರಿ. ಆ ಕಂಬ ಅಲ್ಲಿವರೆಗೂ ಇದು ಏಕ ಹೈವೇದು. ಇದು ಕೆಂತರ್ಲೆಟ್ಟಿಯಿಂದ ಹಿಡಿದು ಮೊದಲೂರು ಚಿಕ್ಕೆರೆಯಿಂದ ಬಂದು ಕರೆಕಲ್ಲಿಂದ ಭತ್ತ ರೈಟಿಗೆ ಕೆರೆಯಿಂದ ಈ ಕಡೆಗೆ ಬಂದು ಇಲ್ಲಿ ರಂಗಾಪುರ. ಈಗ ನೋಡಿ, ಇಲ್ಲಿಂದ ಬಂದಿದ್ದು ಕೊಟ್ಟಗೇಟ್ ಹತ್ರ ಲೆಫ್ಟಿಗೆ ಟರ್ನ್ ಆಗಿ ಫಾರೆಸ್ಟ್ ಮೂಲಕ ಬಕಾಸುರ ಡಾಬಕ್ಕೆ ಸೇರುವಂಥ ಇದು ಹೈವೇ. ಕೆಂತರ್ಲೆಟ್ಟಿಂದ ಆಂಧ್ರದಿಂದ ಆಗೋಗ್ಬಿಟ್ಟಿದೆ. ಕರ್ನಾಟಕದಿಂದ ಈ ಕಡೆಗೆ ಆಗ್ತಾಯಿಲ್ಲ. ಯಾಕಂದರೆ ಕೆಂತರ್ಲೆಟ್ಟಿಂದ ಕೇಂದ್ರ ಸರ್ಕಾರ ಅಮೌಂಟ್ ಹಾಕಿದೆ, ರಾಜ್ಯ ಸರ್ಕಾರ ಅದಕ್ಕೆ ಒಂದು ಸ್ವಲ್ಪ ಹಾಕಿ ರೈತರಿಗೆ ದುಡ್ಡು ಹಾಕಿ ಇದನ್ನು ಕಾಮಗಾರಿ ಮಾಡಬೇಕಾಯಿತು. ಇದು 2011ರಲ್ಲಿ ಆದಂಥ ಕಾಮಗಾರಿ. ಆ ಕಡೆಗೆಲ್ಲ ಪೂರ್ಣವಾಗಿದೆ. ನೋಡಿ, ಇಲ್ಲಿ ಎಲ್ಲ ರೈತ ಇಲ್ಲಿ ಆಲ್ರೆಡಿ ಗೇಯ್ದಿದ್ದಾನೆ. ಗೇಯ್ದು ಇನ್ನೇನು ಇವಾಗೆಲ್ಲ ಮಳೆಗಾಲ ಬೀಜ ಹಾಕುವಂಥ ಟೈಮು. ರೈತನಿಗೆ ದುಡ್ಡೂ ಹಾಕಿಲ್ಲ, ಇತ್ತ ಬೇಸಾಯನೂ ಇಲ್ಲ ಅಂದ್ಬಿಟ್ಟು ಇಲ್ಲೊಬ್ಬ ರೈತ ನೋಡಿ ಸ್ನೇಹಿತರೆ, ಆ ಕಂಬದಿಂದ ಇದಕ್ಕೆಲ್ಲ ಕಡಲೆ ಬೀಜ ಬಿತ್ತಿದ್ದಾನೆ. ಇನ್ನು ಕೆಲವರೆಲ್ಲ ಗೇಯ್ದಾಲೆ ಜೋಳ ಬಿತ್ತಿದ್ದಾರೆ. ಏಕೆಂದರೆ ಇದು ರಾಜ್ಯ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯನೋ ಇನ್ನೇನೋ ಗೊತ್ತಿಲ್ಲ. ಇನ್ನೊಂದು ಮಾಹಿತಿ ಬಂತು, ಇದಕ್ಕೆಲ್ಲ ಸರ್ವೇನೂ ಮಾಡಿದ್ದಾರೆ, ಅಳತೆನೂ ಮಾಡಿದ್ದಾರೆ, ಇಷ್ಟು ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ. ಯಾರು ಕಮಿಷನ್ ಕೊಡ್ತಾರೋ ಅಂಥ ರೈತರಿಗೆ ಇಲ್ಲಿ ಅಮೌಂಟ್ ಹಾಕ್ತಾಯಿದ್ದಾರೆ ಅಂತ ಒಂದು ಸುಳ್ಳು ಸುದ್ದಿ ಏನೋ ಇಲ್ಲ ಸತ್ಯನೋ ಗೊತ್ತಿಲ್ಲ. ಆಲ್ರೆಡಿ ಇಬ್ಬರಿಗೂ ಕಮಿಷನ್ ಕೊಟ್ಟಿರೋದ್ರಿಂದ ದುಡ್ಡೂ ಹಾಕಿದ್ದಾರೆ ಅಂತ ಗೊತ್ತಾಯ್ತು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿಸಿ ರೈತರಿಗೆ, ಯಾಕಂದರೆ ಜಮೀನು ಕಳ್ಕೊಂಡು ಇಲ್ಲಿ ಬೆಳೆನೂ ಇಕ್ಕಲ್ಲ, ಹೊಲನೂ ಕಳ್ಕೊಂಡು ಇವರಿಗೆ ದುಡ್ಡು ಹಾಕುವುದಕ್ಕೆ ಕಮಿಷನ್ನು ಕೊಡಬೇಕಂದ್ರೆ ಎತ್ತ ಹೋದ್ರೂ ದೇಶದ ಬೆನ್ನೆಲುಬಾದಂಥ ರೈತನಿಗೆ ಪೆಟ್ಟು ಬೀಳ್ತೈತೆ. ಇದನ್ನು ತಪ್ಪಿಸ್ಬೇಕು. ಅದೇ ಕೊಟ್ಟಗೇಟ್ನಿಂದ ಸುಮಾರು ಕೆಂತರ್ಲೆಟ್ಟಿವರೆಗೂ ರೋಡು ಹದಗೆಟ್ಟು ಸುಮಾರು ವಾಹನ ಸವಾರಗಳಿಗೆ ಕೈಕಾಲು ಮುರಿದುಕೊಂಡಿದ್ದಾರೆ, ಗಾಯ ಆಗಿದ್ದಾವೆ. ಈ ಹೈವೇ ಆದರೆ ಆ ರೋಡನ್ನು ಸರಿಯಾಗುತ್ತೆ ಅಂದ್ಕೊಂಡಿದ್ವಿ. ಆ ಕನಸು ಮುರಿದೋತು. ಯಾಕಂದರೆ ಇವರೆಲ್ಲ ಬೆಳೆ ಇಕ್ಕಿದ್ರಂದರೆ ಇನ್ನೂ ಒಂದು 6 ತಿಂಗಳು ಹಿಂದಕ್ಕೆ ಹಾಕ್ಬೇಕಾಗುತ್ತೆ. 2011ರಲ್ಲಿ ಆಗುವಂಥ ಕಾಮಗಾರಿ ಇವತ್ತಾಲೆ 2026ಕ್ಕೆ ಬಂದೈತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಮತ್ತು ಇದಕ್ಕೆ ಕೇಂದ್ರ ಸರ್ಕಾರ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಬೇಕು. ಯಾಕಂದರೆ ಇವತ್ತು ನಡೀತಿರೋದೇ ರೈತರ ಹೊಲಕ್ಕೆ ಜಮೀನಿಗೂ ದುಡ್ಡು ಹಾಕ್ಬೇಕಂದ್ರೆ ಕಮಿಷನ್ ಅಂದರೆ ಎಲ್ಲಿ ತಂತಾರೆ ರೈತರು? ಅದೇ ಈ ಕಾಮಗಾರಿ ಅವತ್ತು ಒಂದು ಸತಿ ವೀಡಿಯೋ ಮಾಡಿ ಹಾಕಿದ್ದೆ. ಇದನ್ನು ರೈತರಿಗೆ ಅನುಕೂಲ ಆಗಬೇಕು. ಕೊಟ್ಟ ಗ್ರಾಮ ಪಂಚಾಯತಿ ಮೊದಲೂರ ಗ್ರಾಮ ಪಂಚಾಯತಿ ರೈತರಿಗೆ ಅನನುಕೂಲ ಆಗ್ತೈತೆ. ಈ ವಿಡಿಯೋನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಈ ವಿಡಿಯೋ ಅಧಿಕಾರಿಗೆ ಮುಟ್ಟೋವರೆಗೂ ತಲುಪುವಂಥ ಕೆಲಸ ಆಗಬೇಕು. ನಿಮ್ಮ ಹುಡುಗ ಕೊಟರಾಜಣ್ಣ ಇದೆಲ್ಲ ಕಾಮಗಾರಿಯು ಮತ್ತು ರೈತರಿಗೆ ಅನುಕೂಲ ಆಗಂಗೆ ಯಾವುದೇ ಕಮಿಷನ್ ದಂಧೆ ಇಲ್ಲದಂತೆ ರೈತರ ಅಕೌಂಟಿಗೆ ಜಮಾ ಮಾಡಿ ಈ ಹೈವೇ ಎಲ್ಲಿ ಬ್ರಿಡ್ಜ್ಗಳು ಬರ್ತಾವ ಮಾಡ್ಕೊಂಡು ಈ ಹೈವೇನ ಬೇಗ ಈ ವರ್ಷದೊಳಗಾದರೂ 2025 ಪೂರ್ಣ ಒಳಗಾಗಿನ ಈ ಹೈವೇನ ಪೂರ್ಣಗೊಳಿಸಬೇಕೆಂದು ತನ್ನಲ್ಲಿ ಎಲ್ಲ ಅಧಿಕಾರಿಗಳಿಗೂ ಮತ್ತು ರಾಜಕಾರಣಿಗಳಿಗೂ ನಾವು ಎಚ್ಚರಿಸ್ತಾ ಇದ್ದೀವಿ. ಇಲ್ಲಾಂದರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ರೈತರು ಸಹ ಅವರ ಅಮೌಂಟಿಗೆ ಜಮಾ ಮಾಡಬೇಕು. ಕಮಿಷನ್ ಕೊಡಬೇಕಂದ್ರೆ ನನಗೆ ಸಿಟ್ಟೂ ಸಹ ಬರ್ತೈತೆ ಎಂಥರ್ಗೂ. ಅದಕ್ಕೋಸ್ಕರ ಇದನ್ನು ಪರಿಶೀಲನೆ ಮಾಡಬೇಕು. ನಿಮ್ಮ ಹುಡುಗ ಕೊಟರಾಜಣ್ಣ.